ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾವು ಮಾತನಾಡ್ತಾ ಇದ್ವಿ, ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಕೋರ್ಸ್ ಜೊತೆಗೆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಈ ಸ್ಕಿಲ್ಸ್ ಯಾವ ರೀತಿ ನಾವು ಕಲ್ತ್ಕೊಳ್ಳೋದು ಅದ್ರ ಬಗ್ಗೆ ಹೇಳಿ. ಸ್ಕಿಲ್ಸ್ ಆ್ಯಕ್ಚುಲಾಗಿ ಫಸ್ಟು ಮಗು ಸ್ಕೂಲಿಗೆ ಬರ್ತಾನೆ 101 ಸ್ಕಿಲ್ ಕಲ್ತಿರುತ್ತೆ. ಏನಕ್ಕೆ ಅಂದರೆ ABCD ಕಲಿಯೋಕ್ಕೆ ಮುಂಚೆನೇ ಮನೆಯಲ್ಲಿ ಟಾಯ್ಲೆಟ್ಗೆ ಹೇಗೆ ಹೋಗೋದು, ಬಟ್ಟೆ ಹೇಗೆ ತೊಗೊಂಡು ಬರೋದು, ಓಡಾಡೋದು ಹೇಗೆ, ಅದೆಲ್ಲ ಒಂದು ಸ್ಕಿಲ್ಲೇನೆ ಅದುವೆ. ಸೊ ಅದು ಕಲ್ತ ಮೇಲೆ ಸ್ಕೂಲ್ಗೆ ಬಂದು ABCD ಈ 1 2 3 4 ಎಲ್ಲ ಕಲಿಯುತ್ತೆ. ಅದ್ರ ಜೊತೆಗೆ ಸ್ಕೂಲುಗಳಲ್ಲಿ ಏನು ಮಾಡ್ತಾ ಇರ್ತೀವಿ ನಾವು, ಈ ಲೇಟೆಸ್ಟ್ ಸ್ಕಿಲ್ಸ್ ನಾಳೆಗೆ ಏನು ಬೇಕಾಗುತ್ತೋ, ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗುತ್ತೆ, ಸೊ ಮಕ್ಕಳು ಟೀಮ್ ವರ್ಕ್ ಬೇಕಾಗುತ್ತೆ, ಮ್ಯೂಸಿಕ್ ಸ್ಕಿಲ್ಲು, ಡ್ಯಾನ್ಸ್ ಸ್ಕಿಲ್ಲು, ಸೊ ಎಲ್ಲನೂ ಸ್ವಲ್ಪ 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 ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಈ 9ನೇ ಕ್ಲಾಸ್ ತನಕ ನಮ್ಮ ಶಾಲೆಯಲ್ಲಿ ನನಗೆ ಎಷ್ಟೊಂದು ಗೊತ್ತಿರೋ ಶಾಲೆಗಳಲ್ಲೂ ಹಾಗೆ ಮಾಡ್ತಾರೆ. 9ನೇ ಕ್ಲಾಸ್ ತನಕ ಎಲ್ಲ ಸ್ಕಿಲ್ಲು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿ 10ನೇ ಕ್ಲಾಸಲ್ಲಿ ಕೂರಿಸ್ಬಿಡ್ತೀವಿ, ಓದಕ್ಕೆ ಕೂತ್ಕೋ ಅಂತ ಅಂದ್ಬಿಟ್ಟು. ಸೊ 10ನೇ ಕ್ಲಾಸ್ ಆದಮೇಲೆ ಆ ಮಕ್ಕಳಿಗೆ ಗೊತ್ತಿರುತ್ತೆ ಎಲ್ಲಿ ಆಸಕ್ತಿ ಇದೆ, ಏನಕ್ಕಂದರೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿರ್ತೀವಲ್ಲ ರುಚಿ. ಸೊ ಅದರಿಂದ 10ನೇ ಕ್ಲಾಸ್ ಆದಮೇಲೆ ಇಲ್ಲ ನಾನು ಇದನ್ನು ಮಾಡಿಬಿಡ್ತೀವಿ. ಮಕ್ಕಳು ಹೇಳ್ತಾರೆ, ಮ್ಯಾಮ್ ನಮಗಿಲ್ಲ, ನಾವು ಆ ಫೀಲ್ಡ್ಗೆ ಹೋಗೋಕ್ಕೆ ಇಷ್ಟ, ಈ ಫೀಲ್ಡ್ಗೆ ಹೋಗೋಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಆವಾಗ ನಾವು ಹೇಳ್ತೀವಿ, ನೋಡಿ ಈ ಟಾಪಿಕ್ ತೊಗೊಂಡು ಇದನ್ನು ಒಂದು ಹ್ಯಾಬಿಟಾಗಿ ತಗೋ ನೀನು. ಸೊ ನೀನು ಇದನ್ನು ಒಂದು ಸರ್ಟಿಫಿಕೇಷನ್ ಬೇಕು. ಸಿ ನಮ್ಮ ಒಂದು ಸಿಸ್ಟಮಲ್ಲಿ, ನಮ್ಮ ಸಾಮಾಜಿಕ ಇದರಲ್ಲಿ ಎಲ್ಲರೂ ಫಸ್ಟ್ ಸರ್ಟಿಫಿಕೇಟೇ ಕೇಳೋದು. ಯಾರು ಏನು ನೀವು BA ಮಾಡಿಲ್ಲ, ಇದು ಮಾಡಿಬಿಟ್ಟಿದ್ದಾಳ, ಆಗಿದೆ, ಏನು ಓದ್ಲೋ ಏನು ಮಾಡಿದ್ಲು ಅಂತ ಅಂದ್ಬಿಡ್ತಾರೆ. ಸೊ ಒಂದು ಸರ್ಟಿಫಿಕೇಟ್ ಬೇಕು, ಅದಕ್ಕೋಸ್ಕರ ಇಟ್ಕೋ. ಬಟ್ ಅದ್ರ ಜೊತೆಗೆ ಇದು ಸ್ಕಿಲ್ಸ್ ಇಟ್ಕೋ. ನಿನ್ಗೆ ಯಾವಾಗಲೂ ನಿನಗೆ ದುಡ್ಡು ಕೊಡೋದು ಸ್ಕಿಲ್ಲು, ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತೀವಿ. ಸೊ ಮಕ್ಕಳು ಆವಾಗ ಏನಂತಂದರೆ ನಾವೊಂದು ಚಿಕ್ಕ ವಯಸ್ಸಿಂದನೇ, ಎಸ್ಪೆಷಲಿ 6th ಬರ್ತಾನೆ ನಾವು ಹೇಳೋಕ್ಕೆ ಶುರು ಮಾಡ್ತೀವಿ, ಸ್ಕಿಲ್ಸ್ ಮೇಲೆ ಕಲ್ತ್ಕೊಳ್ಳಿ. ಸ್ಕಿಲ್ಸು ಮಾರ್ಕ್ಸು ಅಷ್ಟೇ, ಮಾರ್ಕ್ಸ್ ಬೇಡ ಅಂತ ಹೇಳ್ತೀವಿ. ಮಾರ್ಕ್ಸ್ ಹಿಂದೆ ಹೋಗಬೇಡಿ, ಆ ಬುಕ್ಕಲ್ಲಿ ಏನಿದೆ ನಾಲೆಡ್ಜ್ ವೆರಿ ಇಂಪಾರ್ಟೆಂಟು, ಆ ನಾಲೆಡ್ಜ್ ಹಿಂದೆ ಹೋಗಿ ಮಾರ್ಕ್ಸ್ ಹಿಂದೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗೆ ಆವಾಗ ಯಾವುದೇ ಒಂದು ಕತೆ ಪುಸ್ತಕ ಕೊಟ್ಟರೆ ಅದ್ರ ಅರ್ಥ ಮಾಡ್ಕೊಳ್ಳೋದು, ಒಂದು ಬುಕ್ ಕೊಟ್ಟರೆ ಅದು ಅಪ್ಲೈ ಮಾಡೋದು. ಸೊ ಎಜುಕೇಷನ್ ಅಂತಂದರೆ ನಾವೊಂದು ಸರ್ಟಿಫಿಕೇಟ್ ತೊಗೊಳ್ಳೋದ, ವಾಟ್ ಈಸ್ ಲೆಫ್ಟ್ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್ಸ್ ಅಷ್ಟೇನೆ. ಓಕೆ ಸರ್, ಹಾಗೆ ಮೇಡಮ್ ಹೇಳ್ತಾ ಇದ್ರು, ಸೊ ಸ್ಕಿಲ್ಸ್ ಅಂದರೆ ಯಾವ ರೀತಿ ಅಂತ. ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ರಿಸಲ್ಟಿಗೆ ವೆಯ್ಟ್ ಮಾಡ್ತಾರೆ. ಸೊ ರಿಸಲ್ಟಿಗಿಂತ ಮುಂಚೆ ಮಕ್ಕಳ ಜೊತೆ ಯಾವ ರೀತಿ ವರ್ತಿಸ್ಬೇಕು, ಹೇಗೆ ನಾವು ಮನೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದನ್ನ ಮರ್ತೋಗ್ಬಿಡ್ತಾರೆ. ತಂದೆ ತಾಯಿ ಅನುಭವಿಸ್ತಾ ಇರೋ ನೋವನ್ನು ಮುಚ್ಚಿಟ್ಬಿಡ್ತಾರೆ ಅವರು. ಸೊ ಫಸ್ಟು ಫೇಲ್ಯೂರ್ ಆಗೋದೇ ತಂದೆ ತಾಯಿಗಳು ಅಲ್ಲಿ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಸರ್? ಹೌದು ಮೇಡಮ್, ಅದು ಆ್ಯಕ್ಚುಲಿ ಇದು ಓಲ್ಡ್ ಕಾನ್ಸೆಪ್ಟ್ ಇದು. ಹೇಗೆ ಅಂದರೆ ನಾನು ಏನು ಕಷ್ಟಪಡ್ತೀನಿ ನನ್ನ ಮಕ್ಳಿಗೆ ಗೊತ್ತಾಗಬಾರ್ದು, ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂದರೆ ಆ ಕಷ್ಟ ಏನು ಅನ್ನೋದು ಮಕ್ಳಿಗೆ ಗೊತ್ತಿರಬೇಕಲ್ಲ ಸರ್. ಇದರಲ್ಲಿ ಒಂದು ವ್ಯಾಲ್ಯೂನೇ ಇದೆ, ಆದರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ಆ ಫೀಲಿಂಗ್ ಒಳ್ಳೆಯದು. ಬಟ್ ಎಗೇನು ಮಕ್ಕಳನ್ನ ಅಜ್ಞಾನದಲ್ಲಿ ಇಡಬಾರ್ದು. ಅಲ್ಲ, ಮಕ್ಕಳಿಗೆ ಏನು ಮಾಡಬೇಕು, ನಾನೇನು ಕಷ್ಟಪಟ್ಟೆ, ನಮ್ಮಪ್ಪ ಏನು ಕಷ್ಟಪಟ್ಟರು, ನಮ್ಮ ತಾತ ಏನು ಕಷ್ಟಪಟ್ಟರು, ಇದನ್ನು ಮಕ್ಕಳಿಗೆ ಹೇಳಬೇಕು. ಹೇಳೋದ್ರ ಮೂಲಕ ಅವ್ರನ್ನ ಇನ್ಸ್ಪೈರ್ ಮಾಡಬೇಕು. ನೋಡಿ, ಭಾಳ ಮುಖ್ಯ ಮಕ್ಕಳಿಗೇನು ಅಂದರೆ, ಮಕ್ಕಳು ನಾನು ಏನು ಮಾತಾಡ್ತೀನಿ ಮಕ್ಕಳ ಜೊತೆ ಅದರಿಂದನೂ ಮಕ್ಕಳು ಕಲಿತಾರೆ. ಅದಕ್ಕಿಂತ ಭಾಳ ಮುಖ್ಯ ನನ್ನನ್ನು ನೋಡಿ ಕಲಿತಾರೆ. ಈಗ ಅಪ್ಪ ಅಮ್ಮ ನಾವು ಹೆಂಗೆ ನಡ್ಕೋತೀವಿ, ಹೆಂಗೆ ನಡವಳಿಕೆ ಇರ್ತದೆ ನಮ್ಮದು, ಅದನ್ನು ನೋಡಿ ಮಕ್ಕಳು ಕಲಿತಾರೆ, ನಮ್ಮನ್ನು ನೋಡಿ ಕಲಿತಾರೆ. ಸೊ ನಮ್ಮ ಬಿಹೇವಿಯರು ಭಾಳ ಇಂಪಾರ್ಟೆಂಟು. ನಾನು ಮನೆಯಲ್ಲಿ ನಾನು ನನ್ನ ಹೆಂಡತಿ ಜೊತೆ ಅಥವಾ ನಾನು ನಮ್ಮ ಅಪ್ಪ ಅಮ್ಮ ಅಲ್ಲ ಇದ್ರ ಜೊತೆ ಹೇಗೆ ನಡ್ಕೋತೀನಿ, ನಾನು ನಮ್ಮ ಅಪ್ಪ ಅಮ್ಮನಿಗೆ ಭಾಳ ಗೌರವ ಕೊಟ್ಟು ಗೌರವದಿಂದ ನೋಡಿಕೊಂಡ್ರೆ ನಾಳೆ ನನಗೆ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳು ನಂಗೆ ಗೌರವ ಕೊಡ್ತಾರೆ. ಈಗ ನಾನು ನನ್ನ ಹೆಂಡತಿ ಜೊತೆ ಭಾಳ ಗೌರವದಿಂದ ನಡ್ಕೊಂಡು ನಾವಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಜಗಳಗಳು ಆಡ್ದಿರಾ ಹೊಂದ್ಕೊಂಡು ಹೋದರೆ ಇದು ನೋಡಿ ಮಕ್ಕಳು ಕಲಿತು. ಇದು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ತುಂಬುತ್ತೆ. ಮಕ್ಕಳಲ್ಲಿ ಭಾಳ ಮುಖ್ಯ ಅನ್ನೋದು ಕಾನ್ಫಿಡೆನ್ಸ್ ಮುಖ್ಯ. ಅದಕ್ಕೆ ನೋಡಿ, ಯಾವ ಮನೆಗಳಲ್ಲಿ ಅಪ್ಪ ಅಮ್ಮ ಜಗಳ ಆಡ್ತಿರ್ತಾರೆ, 24 ಗಂಟೆ ಜಗಳ ಆಡ್ತಾರೆ, ಮಕ್ಕಳು ಸೈಕಾಲಜಿ ಡಿಸ್ಟರ್ಬ್ಡ್ ಆಗಿಬಿಡುತ್ತೆ. ಇವೆಲ್ಲ ಸೈಕಾಲಜಿಕಲಿ ಸ್ಟಡಿ ಆಗಿದೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ನಾನು ಹೇಳ್ಕೊಡೋದು ಅಂತ ಹೇಳಿದ್ರೆ ನನ್ನ ನಡವಳಿಕೆಯ ಮೂಲಕ ನಾನು ಪಾಠ ಹೇಳ್ತೀನಿ ನಾನು. ಇದು ಒಂದು ಭಾಳ ಮುಖ್ಯವಾದ್ದು. ಎರಡನೇದು, ಮಕ್ಕಳಿಗೆ ನಾನು ಕಾನ್ಫಿಡೆನ್ಸ್ನ ತುಂಬಬೇಕು, ಲೈಫಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು. ಅವರಿಗೆ ನಾನು ಮಾರ್ಗ ತೋರಿಸ್ಬೇಕು. ನೋಡಪ್ಪ, ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಓಕೆ ನೀನು ಏನಾಗ್ತೀಯ. ನಾನಂತೂ ನನ್ನ ಮಗನಿಗೆ ಹೇಳ್ತಾ ಬಂದಿರೋದು, ನೀನು ಏನಾಗ್ತೀಯ ಇಂಪಾರ್ಟೆಂಟ್ ಅಲ್ಲ ನನಗೆ. ಏನೇ ಓದು, ಏನೇ ಮಾಡಿ ನೀವು, ಬಟ್ ಒಳ್ಳೆ ಮನುಷ್ಯ ಆಗಿ ನೀನು, ಒಳ್ಳೆ ಮಾನವ ಆಗಿ ನೀನು. ನಿನ್ನಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂಥವನಾಗಬೇಕು. ಏನಾಗ್ತೀನಿ ನಿನ್ನ ಚಾಯ್ಸ್ ಅದು. ಪ್ರೊಫೆಷನ್ ಇಸ್ ಯುವರ್ ಚಾಯ್ಸ್. ನೀನು ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೋದು, ಅಥವಾ ನೀನು ಆರ್ಟಿಸ್ಟ್ ಆಗ್ಬೋದು, ನೀನೊಬ್ಬ ವರ್ಕರ್ ಆಗ್ಬೋದು, ಏನಾದರೂ ಆಗ್ಬೋದು. ಬಟ್ ಅಲ್ಲಿಂದ ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು.
ಓಕೆ ಮೇಡಮ್, ಹಾಗೆ ನಾನು ಕೆಲವೊಂದು ಕಡೆ ನೋಡ್ತೀನಿ, ಈ ಮುಸ್ಲಿಂ ಕಮ್ಯುನಿಟಿ ಆಗಿರ್ಬೋದು ಅಥವಾ ಈ ಸೇಟುಗಳಾಗಿರ್ಬೋದು, ಮಕ್ಕಳನ್ನ ಚಿಕ್ಕ ವಯಸ್ಸಿಂದನೇ ಅವ್ರ ಬಿಸ್ನೆಸ್ಗೆ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಸೊ ಇದು ಮಕ್ಕಳಿಗೆ ಎಷ್ಟೋ ಪ್ಲಸ್ ಪಾಯಿಂಟ್. ಬಟ್ ನಮ್ಮಲ್ಲಿ ಏನು ಮಾಡ್ತೀವಿ, ಮಕ್ಕಳನ್ನ ಪ್ಯಾಂಪ್ರಿಂಗ್ ಮಾಡೋದಾಗಿರ್ಬೋದು, ಅಥವಾ ಮಗು ಹೊರಗಡೆ ಹೋಗಬಾರ್ದು, ಇದಕ್ಕೆ ಮಗುಗೆ ಟೆನ್ಷನ್ ಆಗಿಬಿಡುತ್ತೆ, ಇದನ್ನೆಲ್ಲ ಹೇಳ್ಬಾರ್ದು, ಈ ಥರ ಯೋಚನೆ ಮಾಡ್ತೀವಿ. ಸೊ ಇದು ಹೇಗೆ? ಅದೇ ಆ್ಯಕ್ಚುಲಾಗಿ ಅದು ಯಾವುದೇ ಕಮ್ಯುನಿಟಿ ಆಗಲಿ, ನಮ್ಮ ಕಮ್ಯುನಿಟಿ ಆಗಲಿ ಬೇರೆ ಕಮ್ಯುನಿಟಿ ಆಗಲಿ, ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ತಂದೆ ತಾಯಿ ಏನು ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಬೇರೆಯವರ ಅವ್ರ ಪರಿಚಯ ಇರೋರು ಏನಾದ್ರು ಕೆಲಸ ಮಾಡ್ತಾರೆ ಅಲ್ಲಿ ಕೂರಿಸೋದು ಏನು ಒಳ್ಳೆಯದೇನೆ. ಏನಕ್ಕಂದರೆ ಚೈಲ್ಡ್ ವಿಲ್ ಬಿ ಲರ್ನಿಂಗ್ ಒನ್ ಮೋರ್ ಸ್ಕಿಲ್. ಕರೆಕ್ಟ್. ಸ್ಕಿಲ್ ಕಲಿತಾ ಇರುತ್ತೆ. ಅಂದರೆ ನೀವು ನಿಮಗೆ ಗೊತ್ತಿದೆ ಅನಿಸುತ್ತೆ, ಒಂದು ನಿಮಿಷದಲ್ಲಿ ಒಂದು ನಾರ್ಮಲ್ ಪರ್ಸನ್ನು 300 ವರ್ಡ್ಸ್ ಪರ್ ಮಿನಿಟ್ ಓದ್ಬೋದು. ಸೊ ಬಟ್ ನೀವೇ ಒಂದ್ಸತಿ ಚೆಕ್ ಮಾಡಿ ನೋಡಿ, ನೀವು ಎಷ್ಟು ವರ್ಡ್ಸ್ ಪರ್ ಮಿನಿಟ್ ಓದ್ತೀರಾ ಅಂತ ಅಂದ್ಬಿಟ್ಟು. ಸೊ ನಮ್ಮ ಬ್ರೈನ್ಗೆ ಅಂಥ ಒಂದು ಕೆಪಾಸಿಟಿ ಇದೆ. ನಾವು ನಾವು ಸುಮ್ಮನೆ ಅದಕ್ಕೆಲ್ಲ ಏನೂ ಕೆಲಸ ಮಾಡದೆ ಬಿಟ್ಬಿಟ್ರೆ ಬ್ರೈನ್ ಏನಾಗ್ತಾ ಇರುತ್ತೆ, ಬೇಡದೇ ಇರೋಕ್ಕೆ ಇದೆಲ್ಲ ಮನ್ಸಿಗೆ ತೊಗೊಳ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಪ್ಯಾಂಪ್ರಿಂಗ್ ಅಂತ ಅಂದರೆ ಅದೇ ಕೆಲವ್ರ ಮನೆಯೆಲ್ಲ ಮಾಡ್ತಾರೆ, ನಾನು ನೋಡಿದ್ದೀನಿ. ಅಯ್ಯೋ, ನಾನು ಶಾಲೆಯಿಂದ ಹೋಗುವಾಗ ಬ್ಯಾಗ್ ಅವರೇ ತೊಗೊಂಡೋಗ್ಲಿ ಅಂತೀನಿ, ಅಲ್ಲಿ ತಂದೆ ತಾಯಿ ಬಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ, ಈ ಮಗು ಪ್ರಿನ್ಸ್ ಥರ ಹೋಗ್ತಾ ಇರುತ್ತೆ. ಸೊ ಅಂದರೆ ಅಷ್ಟು ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಮಕ್ಳಿಗೆ ಅಟ್ಲೀಸ್ಟ್ ಜವಾಬ್ದಾರಿ, ಒಂದು ಬ್ಯಾಗ್ ತೊಗೊಂಡೋಗೋ ಜವಾಬ್ದಾರಿನಾದರೂ ಕೊಡಬೇಕು. ಮನೆಗೆ ಹೋದ್ಮೇಲೆ ಒಂದು ತಟ್ಟೆ ಲೋಟ ಒಂದು ತಗೊಳ್ಳೋದು, ಊಟ ಮಾಡೋದು, ಪ್ರತಿಯೊಂದು ಚಿಕ್ಕ ಚಿಕ್ಕ ಜವಾಬ್ದಾರಿ ಕೊಡೋದು. ಹಾಗೇನೇ ಬೇರೆ ದುಡ್ಡು ಕಾಸು ವಿಷಯನೂ ಅಷ್ಟೇ. ಮಕ್ಕಳೆದ್ರಿಗೆ ಮಾತಾಡಲ್ಲ, ಮಕ್ಕಳೆದ್ರಿಗೆ ಮಾತಾಡಬೇಕು. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಏನು ಸಾಲ ಮಾಡ್ತೀರಾ, ಮಕ್ಳಿಗೆ ಓದ್ಸೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೂ ನೀವು ಕಷ್ಟಪಟ್ಟಾದ್ರೂ ಮಗುಗೆ ಓದಿಸ್ತಾ ಇದ್ದೀರಾ. ಆ ಮಗುಗೆ ನೀವು ಆ ಅರಿವು ಕೊಡಬೇಕು. ಚಿಕ್ಕವಳಿದ್ದಾಗ್ಲೇ ನೀವು ಅರಿವು ಕೊಟ್ಟಾಗ್ಲೇ ಮಗು ಗೊತ್ತಾಗ್ತಾ ಬರುತ್ತೆ. ಓ ಇವರು ಮನಿ, ನಾನು ಯಾವಾಗಲೂ ಹೇಳ್ತೀನಿ, ಮನಿ ಈಸ್ ಈಕ್ವಲ್ ಟು ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಅಂದ್ಬಿಟ್ಟು. ಸೊ ನೀವು ಮಾರ್ಕ್ಸ್ ಜಾಸ್ತಿ ತೆಗಿತಾ ಇದ್ರೆ ಮನಿ ಸೇವ್ ಮಾಡ್ತೀರಾ, ಮಾರ್ಕ್ಸ್ ಕಮ್ಮಿ ತೆಗಿತಾ ಇದ್ರೆ ಮನಿ ಸ್ಪೆಂಡ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಓಕೆ ಮೇಡಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.